ಹಲೋ, ಯಾರು? ನಾನು ಬ್ಯುಸಿ ಇದ್ದಾಗ ನೀವು ಫೋನ್ ಮಾಡ್ತೀರಾ? ನಾನು ಕಾಲ್ ಮಾಡಿದಾಗ ರಿಸೀವೇ ಮಾಡಲ್ಲ. ಯಾರು ನೀವು? ಸೂಪರ್ ಮಾರ್ಕೆಟ್ನಿಂದ ಸರ್. ಸೂಪರ್ ಮಾರ್ಕೆಟಿಂದನಾ? ಹೌದು ಸರ್. ಪ್ರತಿ ತಿಂಗಳು ನಮ್ಮ ಗ್ರಾಹಕರಿಗೆ ಲಾಟ್ರಿ ತೆಗಿತೀವಿ. ಈ ತಿಂಗಳು ಲಾಟ್ರಿಲಿ ನಿಮ್ಮ ಹೆಸರು ಬಂದಿದೆ. ನಿಮಗೆ ಶುಭಾಶಯ ಸರ್. ಹೌದಾ? ನನಗೆ ಲಾಟ್ರಿ ಹೊಡೆದಿದ್ಯಾ? ಎಷ್ಟು ದುಡ್ಡು ಬಂದಿದೆ? ದುಡ್ಡಲ್ಲ ಸರ್ ಬಂದಿದ್ದು, ಬೆಲೆ ಬಾಳೋ ಬಹುಮಾನ ಕೊಡ್ತಾರೆ. ಹೌದಾ? ಏನು ಬಹುಮಾನ ಬಂದಿದೆ ನನಗೆ? ಲಾಟ್ರಿಲಿ ನಿಮಗೆ ₹1,00,000 ಖರೀದಿ ಮಾಡೋ ಗಿಫ್ಟ್ ಬಂದಿದೆ ಸರ್. ನಿಮ್ಮ ಹೆಸರು, ಅಡ್ರೆಸ್ ಮತ್ತೆ ನಿಮ್ಮ ಡೀಟೇಲ್ಸ್ ಹೇಳ್ತೀರಾ? ಲಕ್ಕಿ ಡ್ರಾ ಕೂಪನಲ್ಲಿ ನನ್ನ ಹೆಸರು ಡೀಟೇಲ್ಸ್ ಎಲ್ಲ ಬರ್ದಿದ್ದೀನಲ್ಲ, ಆ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರನೇ ಇರ್ಬೇಕು ತಾನೆ? ಇದೆ ಸರ್, ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಬೆಲೆ ಬಾಳೋ ಬಹುಮಾನ ನಿಮ್ಮ ಮನೆ ಕಳಿಸೋ ಮುಂಚೆ ನಾವು ಹೀಗೆ ಫೋನ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಬೇಕು. ಅದು ನಮ್ಮ ರೂಲ್ಸ್ ಸರ್. ಓಕೆ ಓಕೆ, ಹಾಗಾದರೆ ನಾನು ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಂ ಹೇಳಿ ಸರ್. ಓಕೆ ಸರ್, ಇನ್ನು 2 ಗಂಟೆಯಲ್ಲಿ ಇದನ್ನ ನಿಮ್ಮ ಮನೆಗೆ ಕಳಿಸ್ತೀವಿ. ಥ್ಯಾಂಕ್ ಯು. ಅಮ್ಮ ಕೃಷ್ಣ, ನಿನ್ನ ದಯೆಯಿಂದ ಆ ಗೋಪಾಲ್ ಅಡ್ರೆಸ್ ಗೊತ್ತಾಯ್ತು. ನಾನು ಈಗಲೇ ಅವನ ಮನೆಗೆ ಹೋಗಬೇಕು. ನನ್ನ ಕ್ಷಮಿಸಿ ಅಖಿಲ್ ಅವರೇ. ನೀವು ನನಗೋಸ್ಕರ ಹುಡುಕ್ತಿದ್ರೆ ನಿಮಗೆ ಕಾಣಿಸ್ದೇ ಇರೋದು ನನಗೆ ಬೇಜಾರೆ. ಆದರೆ ಏನು ಮಾಡಲಿ, ಆದಷ್ಟು ಬೇಗ ಸಾಕ್ಷಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ಕೃಷ್ಣ ಮುದ್ದಿನ ಕೃಷ್ಣ ಅಷ್ಟಮಿಯಂದು ಹುಟ್ಟಿದ ಕೃಷ್ಣ ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲಕೃಷ್ಣನೇ. ಹೇ
ಕೃಷ್ಣ ರಾಧಾ ಕೃಷ್ಣ ಬೆಣ್ಣೆ ಕೃಷ್ಣನೇ. ದೇವಕೀ ನಂದನ ಕೌಸ್ತುಭಧರ ಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮ ಹರಿ ಪಾರ್ಥ ಸಾರಥೇ. ಹೇ ಕೃಷ್ಣ ಕೃಷ್ಣ ವಂದಿತ ಕೃಷ್ಣ ಅಷ್ಟಮಿಯಂದು ಹುಟ್ಟಿದ ಕೃಷ್ಣ. ಕೃಷ್ಣ ನೀನೇನಾ? ನಾನೇ ಕೃಷ್ಣನೇ. ನನ್ನನ್ನ ಕಾಪಾಡಕ್ ಬಂದ್ಯಾ ಕೃಷ್ಣ? ಬಾ ಬಾ. ಕೂತ್ಕೋ. ಈಗ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಕೃಷ್ಣ. ನಿನ್ನ ಹೆಸರು? ಶ್ಯಾಮ. ನೀನು ಶ್ಯಾಮ, ನಾನು ನೀಲಮೇಘ ಶ್ಯಾಮ. ದೇವಿ ದೇವಿ ಸತ್ಯಭಾಮ ದೇವಿ. ಈಗಲಾದರೂ ವಿಷಯ ಅರ್ಥವಾಯಿತೆ? ಕೃಷ್ಣ ತುಲಾಭಾರ ನಾಟಕದ ಡ್ರೆಸ್ ರಿಹರ್ಸಲ್ಸ್ ನಡೀತಾ ಇದೆ. ಕೃಷ್ಣ, ಸೀನ್ ಮಧ್ಯದಲ್ಲಿ ಹೀಗೆ ಮಾಯ ಆಗ್ಬಿಟ್ಟಿಯಲ್ಲ. ಕೃಷ್ಣ, ನೀನ್ ಮಾಯೆಯಿಂದ ಎಂಥವ್ರ ಕೋಪನಾದ್ರೂ ಮಾಯ ಮಾಡ್ತೀಯಲ್ಲ. ಬಾ ಹೋಗೋಣ. ಬಾ ಕೃಷ್ಣ. ನಿನ್ನ ಸ್ವರ್ಣಾಭರಣಗಳಿಂದ ವಜ್ರ ವೈಡೂರ್ಯಗಳಿಂದ ಕೃಷ್ಣನನ್ನ ಅಳೆಯಲಾಗಲಿಲ್ಲ. ಕೊಳ್ಳದೆ ಇಕ್ಕಟ್ಟಿನಲ್ಲಿ ಸಿಲುಕಿರುವಿರಿ. ನಿಜವೇ ಸ್ವಾಮಿ, ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಅಮ್ಮ, ಕೃಷ್ಣ ಎಂದಿಗೂ ನೇರವಾಗಿ ಹೇಳುವುದಿಲ್ಲಮ್ಮ. ತಾನು ಹೇಳಬೇಕಾಗಿರೋದನ್ನ ಅವನು ಲೀಲೆಯಿಂದ ಅನ್ಯೋಪದೇಶದಿಂದ ತಿಳಿಯುವ ಹಾಗೆ ಮಾಡುತ್ತಾನೆ. ಜಗನ್ನಾಟಕ ಸೂತ್ರಧಾರಿ ಆಡೋ ಅಂತರ್ನಾಟಕದಲ್ಲಿ ಅಂತರಾರ್ಥ ನಾವೇ ಅರ್ಥ ಮಾಡಿಕೊಳ್ಳಬೇಕು. ಹೌದು ಮಹರ್ಷಿಗಳೇ, ಈ ಭಕ್ತವತ್ಸಲರ ಸಂದೇಶವನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ವೇಷನಾಶಾಯ ಗೋವಿಂದಾಯ ನಮೋ. ಜಗನ್ನಾಟಕ ಸೂತ್ರಧಾರಿ ಆಡೋ ಅಂತರ್ನಾಟಕದಲ್ಲಿ ಅಂತರಾರ್ಥ ನಾವೇ ಅರ್ಥ ಮಾಡಿಕೊಳ್ಳಬೇಕು.
ರಿ ಪ ಕೃಷ್ಣ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅಂತರಾತ್ಮ ಏನಿರ್ಬೋದು? ಖಂಡಿತ ಇವರಿಂದ ನನ್ಗೇನೋ ಒಳ್ಳೇದಾಗತ್ತೆ ಅಂತ ಕೃಷ್ಣ ನನಗೆ ಸುತ್ತಿ ಬಳಸಿ ಹೇಳ್ತಿದ್ದಾನ. ಅದಕ್ಕೆ ಇವ್ರು ನನಗೆ ಕಾಣಿಸೋ ಹಾಗೆ ಮಾಡಿದ್ನಾ? ಹೇಗಿತ್ತಮ್ಮ ನಮ್ಮ ನಾಟಕ? ಕೃಷ್ಣನ್ ನಾಟಕ ಅಲ್ವಾ? ತುಂಬಾ ಚೆನ್ನಾಗಿತ್ತು. ಅಷ್ಟಕ್ಕೂ ಈ ತಾಯಿ ಯಾರು ಕೃಷ್ಣ? ಪಾಪ ಯಾರೋ ದಾರಿಯಲ್ಲಿ ಬರುವಾಗ ತಲೆ ತಿರುಗಿ ಬಿದ್ದಿದ್ದಕ್ಕೆ ನೋಡಿ ಇಲ್ಲಿ ಕರ್ಕೊಂಬಂದೆ. ಬಿದ್ದು ಹೋಗ್ತಿರೋ ನನ್ನ ಹಿಡಿದು ನಿಲ್ಲೋ ಹಾಗೆ ಮಾಡಿದ ಹಾಗೆ ನನ್ ಮರ್ಯಾದೆನೂ ಸಹ ಉಳಿಸ್ತೀಯಾ ಕೃಷ್ಣ? ಏನಮ್ಮ, ಏನಾಯ್ತು? ಇಷ್ಟ ಆಗಿದ್ದು ನೀನೇನು ನೊಂದ್ಕೋಬೇಡಮ್ಮ. ನಿನಗೇನೇ ಸಹಾಯ ಬೇಕಾದರೂ ನಾವು ಮಾಡ್ತೀವಿ. ಹೇಳಮ್ಮ, ನಾವೇನ್ ಮಾಡಬೇಕು ಅಂತೀಯಾ? ನೀವೇನ್ ಮಾಡ್ಬೇಕು ಅಂದ್ರೆ ಇಷ್ಟು ಮಾಡ್ಬೇಕು. ಸರಿನಮ್ಮ, ನೀನು ಹೇಳ್ದಾಗೆ ನಾವು ಮಾಡ್ತೀವಿ. ಹಾಗೆ ನಾಟಕ ಮಾಡಿ ಮೋಸ ಮಾಡುವವರನ್ನ ನಮ್ಮಂತ ನಾಟಕದವರೇ ಸರಿ ಮಾಡಬೇಕು. ನಾನು ಹೇಳಿದಾಗ ಮಾಡಿದ್ರೆ ಖಂಡಿತ ನನಗೆ ಸಾಕ್ಷಿ ಸಿಗತ್ತೆ ಅಲ್ವಾ? ಶ್ಯಾಮ, ನಿನ್ನ ಜೊತೆಯಲ್ಲಿ ಈ ನೀಲಮೇಘ ಶ್ಯಾಮ ಇರುವಾಗ ಭಯ ಯಾಕೆ? ನಿನ್ನ ಮುಖದಲ್ಲಿ ಇಷ್ಟೊಂದು ಭಯ ಯಾಕ್ತಾಯಿ? ಈ ಕೃಷ್ಣ ಇದಾನಲ್ವಾ, ಭಯ ಏನಕ್ಕೆ? ಕಿರುಬೆರಳಲ್ಲೇ ಗೋವರ್ಧನ ಗಿರಿಯನ್ನ ಎತ್ತದವನು ನಾನು. ಇನ್ನಿಂಥವ್ರ ಮೋಸನ ಹೊರಗ್ತಾರಲ್ವಾ, ಇವರಂತ ರಾಕ್ಷಸರುಗಳಿಗೆ ಬುದ್ಧಿ ಹೇಳೋದು ನನಗೆ ಬೆಣ್ಣೆ ತೆಗೆಯುವಷ್ಟೇ ಸುಲಭ. ಹೌದೌದು, ಬೆಣ್ಣೆ ತೆಗೆದಷ್ಟೇ ಸುಲಭನೇ. ಆ ಕೃಷ್ಣನ ಹಾಗೆ ಈ ಕೃಷ್ಣನಿಗೂ ಕೂಡ ಬೆಣ್ಣೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ಮಾತಾಡಿ ಸಾಕು, ಕೆಲಸ ಶುರು ಮಾಡೋಣವಾ? ಈಗ ನಾವು ಮಾಡಬೇಕಾಗಿರೋ ಕೆಲಸ ಗೆಟಪ್ ಅನ್ನ ಚೇಂಜ್ ಮಾಡೋದು ಅಷ್ಟೇ ತಾನೇ.
ಸಿಗ್ತಾಳೆ. ಓಹೋ, ಟಿವಿ ಬಂದಿರಬೇಕು. ನಾನೆಂತ ಅದೃಷ್ಟವಂತ. ₹1,00,000 ಟಿವಿ. ಗೋಪಾಲ್ ಅಂದ್ರೆ ನೀನೇನಾ? ಹೌದು ಸರ್, ನಾನೇ ಸರ್. ನೀವೇನು ಸರ್ ನಮ್ಮನೆಗೆ ಬಂದಿದ್ದೀರಾ? ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ನನ್ನನ್ನು ಕರ್ಕೊಂಡು ಹೋಗಕ್ಕ? ಎಲ್ಲಿಗೆ? ನಿನ್ನ ಅತ್ತೆ ಮನೆಗೆ. ಅತ್ತೆ ಮನೇನಾ? ನನಗಿನ್ನೂ ಮದುವೆನೇ ಆಗಿಲ್ಲ ಸರ್. ಗೊತ್ತು, ನೀನು ಹೆಣ್ಣು ನೋಡಕ್ಕೆ ಹೋಗಿದ್ದು ಗೊತ್ತು, ನಿಂಗೆ ಮದುವೆ ಫಿಕ್ಸ್ ಆಗಿದ್ದೂ ಗೊತ್ತು. ಆದರೆ ಆ ಮದುವೆ ಆಗಿಲ್ಲ ಅಂತನೂ ಗೊತ್ತು. ಇಲ್ಲ ಸರ್, ನಾನು ಇಲ್ಲಿವರೆಗೂ ಹೆಣ್ಣು ನೋಡೋಕೆ ಅಂತಾನೆ ಹೋಗಿಲ್ಲ. ನನಗೆ ಯಾವ ಮದುವೆನೂ ಫಿಕ್ಸ್ ಆಗಿಲ್ಲ ಸರ್. ಹೋಗಿಲ್ವಾ? ಹುಡುಗಿ ನೋಡಕ್ಕೆ ಹೋಗೇ ಇಲ್ವಾ? ಇಲ್ಲ ಸರ್. ಕೃಷ್ಣಾಪುರಕ್ಕೆ ಹುಡುಗಿ ನೋಡಕ್ಕೆ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಹುಡುಗಿ ನೋಡಕ್ಕೆ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಶ್ಯಾಮ ಅನ್ನೋ ಹುಡುಗಿನ ನೋಡೋಕೆ ನೀನು ಹೋಗಿಲ್ವಾ? ಮದುವೆಗೆ ಮುಹೂರ್ತ ಇಟ್ಟ ಮೇಲೆ ಕಲ್ಯಾಣ ಮಂಟಪದಿಂದ ನೀನು ಓಡ್ ಹೋಗ್ಲಿಲ್ವಾ? ಇಲ್ಲ ಸರ್, ಇದೆಲ್ಲ ಸುಳ್ಳು. ಯಾರು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಹೌದಾ? ಇದೆಲ್ಲ ರಾಂಗ್ ಇನ್ಫಾರ್ಮೇಶನಾ? ಮಲ್ಲಿಕಾರ್ಜುನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಮಲ್ಲಿಕಾರ್ಜುನ್ನ ನಾವು ಅರೆಸ್ಟ್ ಮಾಡಿದ ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಮಲ್ಲಿಕಾರ್ಜುನ್ನ ನಾವು ವಿಚಾರಣೆ ಮಾಡಿದ ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಹಾಗಾದ್ರೆ ನಿನ್ನನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ ಮೇಲೇನೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ಬೋದಲ್ವಾ? ಮರ್ಯಾದೆಯಾಗಿ ನಡೆದಿದ್ದನ್ನ ಇದ್ದಾಗೆ ಹೇಳೋ, ಇಲ್ಲ ಅಂದ್ರೆ ನಿಂಗೆ 3rd ಡಿಗ್ರಿ ತಪ್ಪಲ್ವಾ ಸರ್? 3rd ಡಿಗ್ರಿನಾ? ಫಸ್ಟ್ ಡಿಗ್ರಿ 2nd ಡಿಗ್ರಿ ಆದ್ಮೇಲಲ್ವಾ 3rd ಡಿಗ್ರಿ. ಫಸ್ಟ್ ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ ಅಂದ್ರೆ ಏನು ಸರ್? ಈಗ ನಿಂಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾನು ಎಲ್ಲಿಂದ ಹೇಳ್ಕೊಡ್ಲೋ ತಂದೆ? ನಾನು ಮೊದಲೇ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು. ಪರವಾಗಿಲ್ಲ, ಕನ್ನಡದಲ್ಲೇ ಹೇಳ್ತೀನಿ. ಫಸ್ಟ್ ಡಿಗ್ರಿ ಅಂದರೆ ನಿನ್ನ ಅರೆಸ್ಟ್ ಮಾಡೋದು. 2nd ಡಿಗ್ರಿ ಅಂದರೆ ನಿನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ನಿನ್ನ ಜೈಲಿಗೆ ಕಳಿಸೋದು. ಇನ್ನು 3rd ಡಿಗ್ರಿ ಅಂದರೆ ಹೇಳಿ ಸರ್. ಅದು ಹೇಳಿದ್ರೆ ಅರ್ಥ ಆಗಲ್ಲ, ಅನುಭವಿಸಿದ್ರೇನೆ ಅರ್ಥ ಆಗೋದು. ಸೊ ನಿಂಗೆ ಆ ಥರ ಅನುಭವ ಆಗದೆ ಇರಬೇಕು ಅಂದರೆ ನಡೆದದ್ದನ್ನು ಏನಾಯ್ತು ಅಂತ ನಿಜ ಹೇಳೋ. ನಡೆದಿದ್ರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಗೊತ್ತಾದರೆ ನಿನ್ನ ಬಿಟ್ಬಿಡ್ತೀನಿ, ಹೇಳು.